ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಕೊಡಗು DCC ಬ್ಯಾಂಕ್ದು ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ ಆಗಿತ್ತಲ್ಲ, ಅದ್ರ ಕಟ್ ಆಫ್ ಮಾರ್ಕ್ಸ್ನ ಅನೌನ್ಸ್ ಮಾಡಿದರೆ ಯಾವ್ಯಾವ ಕ್ಯಾಟಗರಿ ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ ಅಂತ ನೋಡ್ತಾ ಹೋಗೋಣ. ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿರಿ. ಪ್ಲಸ್ ಇಂಟರ್ವ್ಯೂಗೆ ರೆಡಿಯಾಗಿ ಯಾರ್ಯಾರು ಸೆಲೆಕ್ಷನ್ ಆಗಿದ್ದೀರಾ ಅಂತ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಬಿಟ್ಟಿದ್ದಾರೆ. ಕಟ್ ಆಫ್ ವೈಸ್ ಕ್ಯಾಟಗರಿ ವೈಸ್ ಕಟ್ ಆಫ್ ಮಾರ್ಕ್ಸ್ ಬಿಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಜನರಲ್ ಮೆರಿಟ್ ಅದರ್ಸ್ 132ಗೆ ನಿಂತಿದೆ. ಜನರಲ್ ಮೆರಿಟ್ ಇತರೆ ಅಂತ ಬರುತ್ತಲ್ಲಮ್ಮ, ಜನರಲ್ ಮೆರಿಟ್ ಇತರೆ ಅಂತ ಬರುತ್ತಲ್ಲ, ಇತರೆ ಅಂತ ಬರುತ್ತಲ್ಲ, ಅದು 132ಗೆ ನಿಂತಿದೆ. 132 ಅಂಡ್ ಎಬೋ ಅಂತ, 132 ಅಂಡ್ ಎಬೋ ಅಂತ ಅದರ ಅರ್ಥ. 132 ಲೀಸ್ಟ್ ಇರಲೇಬೇಕು. ಎಬೋ ಇದ್ದವರೆಲ್ಲ ಸೆಲೆಕ್ಷನ್ ಆಗಿದ್ರ 132 ನಲ್ಲಿ, ಏನ್ರಲ್ಲಿ ಜನರಲ್ ಮೆರಿಟ್ ಅಲ್ಲಿ ಸೆಲೆಕ್ಷನ್ ಆಗಿದ್ದೀರಾ ಅಂತ ಅದರ ಅರ್ಥ. ನೆಕ್ಸ್ಟ್ ಜನರಲ್ ಮೆರಿಟ್ ವುಮೆನ್ 116 ನಿಂತಿದೆ. ಜನರಲ್ ಮೆರಿಟ್ ಮಹಿಳೆ ಕೇಳ್ತಾ ಇದ್ರಲ್ಲಮ್ಮ, ಕೇವಲ 116 ನಿಂತಿದೆ. ಕಟ್ ಆಫ್ ಕಮ್ಮಿ ನಿಲ್ಲುತ್ತೆ ಅಂತ ನಾನು ಮುಂಚಿತವಾಗ್ಲೇ ಹೇಳಿದ್ದೆ. ವಿಡಿಯೋ ತೆಗೆದು ನೋಡ್ರಿ, ತುಂಬಾ ಕಡಿಮೆ ನಿಲ್ಲುತ್ತೆ ಅಂತ ಕಾಣಿಸ್ತಾ ಇದೆ ನಿಮ್ ಕಣ್ಣಿಗೆ. ನಮ್ ಕಟ್ ಆಫ್ ನ ಇದನ್ನು ಕಂಪೇರ್ ಮಾಡಿ ನೋಡ್ರಿ, ಗೊತ್ತಾಗುತ್ತೆ. ನೆಕ್ಸ್ಟ್ ಜನರಲ್ ಮೆರಿಟ್ ರೂರಲ್ 113 ನಿಂತಿದೆ. 113 ಜನರಲ್ ಮೆರಿಟ್ ರೂರಲ್ ಎಷ್ಟಕ್ಕೆ ನಿಲ್ಲುತ್ತೆ ಅಂತ ಕೇಳ್ತಾ ಇದ್ರಿ. 113 ಅಂಡ್ ಎಬೋ ಅಂತ ಇದ್ರ ಅರ್ಥ. 113 ಅಂಡ್ ಎಬೋ, ಅದ್ರ ಮೇಲೆ ಇರ್ತಕ್ಕಂಥವ್ರು ಅಂತ, ಅದ್ರ ಮೇಲೆ ಇರ್ತಕ್ಕಂಥವ್ರು ಎಲ್ಲ ಸೆಲೆಕ್ಷನ್ ಆಗಿದ್ದೀರಾ ಅಂತ. ನೆಕ್ಸ್ಟ್ ರೂರಲ್ ಆಯ್ತಲ್ಲ. ಜನರಲ್ ಮೆರಿಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ 105 ನಿಂತಿದೆ. 105 ಎಷ್ಟಕ್ಕೆ ನಿಂತಿದೆ? 105ಗೆ ನಿಂತಿದೆ. ಇದಕ್ಕಿಂತ ಕಮ್ಮಿ ಇದ್ದವರು ಆಗಿಲ್ಲ ಅಂತ. ಜನರಲ್ ಮೆರಿಟ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ 105 ಎಷ್ಟಕ್ಕೆ ನಿಂತಿದೆ? 105 ಅಂಡ್ 5 ಪ್ಲಸ್ ಅಂಡ್ ಎಬೋ ಇರ್ತಕ್ಕಂಥವ್ರೆಲ್ಲ ಸೆಲೆಕ್ಷನ್ ಆಗಿದ್ದೀರಾ ಅಂತ ಅರ್ಥ. ಇನ್ನ ಎಕ್ಸ್ ಸರ್ವಿಸ್ ಮೆನ್ 102 ನಿಂತಿದೆ. ಎಷ್ಟು ನಿಂತಿದೆ? 102ಗೆ ನಿಂತಿದೆ. ಎಕ್ಸ್ ಸರ್ವಿಸ್ ಮೆನ್ ಎಷ್ಟಕ್ಕೆ ನಿಂತಿದೆ? 102. ಇನ್ನ ಜನರಲ್ ಮೆರಿಟ್ ಕನ್ನಡ ಎಷ್ಟಕ್ಕೆ ನಿಂತಿದೆ? 124. ಕಾಣಿಸ್ತಾ ಇದೆಯಾ? ಜನರಲ್ ಮೆರಿಟ್ ಕನ್ನಡ 124 ನಿಂತಿದೆ. ಇನ್ನ SC ಅದರ್ಸ್ 118 ನಿಂತಿದೆ. SC ವುಮೆನ್ 103 ನಿಂತಿದೆ. SC ರೂರಲ್ 106 ನಿಂತಿದೆ. SC ಹ್ಯಾಂಡಿಕ್ಯಾಪ್ 68 ನಿಂತಿದೆ. ಹೇಳಿದ್ದೆ ಇಷ್ಟು ಕಡಿಮೆ ನಿಲ್ಲುತ್ತಮ್ಮ, 100% ನಿಲ್ಲುತ್ತೆ ಅಂತ. ಕಾಣಿಸ್ತಾ ಇದೆಯಾ? ಇನ್ನ ST ಅದರ್ಸ್ 110 ನಿಂತಿದೆ. ST ವುಮೆನ್ 83 ಅಂಡ್ ಎಬೋ. ST ರೂರಲ್ 93. ಕ್ಯಾಟಗರಿ 1 106. ಇನ್ನ ಕ್ಯಾಟಗರಿ 1 ವುಮೆನ್ 90. ಮತ್ತೆ ಓಕೆ. ನೆಕ್ಸ್ಟ್ 2A ಅಂಡ್ ಅದರ್ಸ್ 121 ನಿಂತಿದೆ. ನೆಕ್ಸ್ಟ್ 2A ಕ್ಯಾಟಗರಿ ವುಮೆನ್ 106 ನಿಂತಿದೆ. 2A ರೂರಲ್ 102 ನಿಂತಿದೆ. 2A ಫಿಸಿಕಲ್ ಹ್ಯಾಂಡಿಕ್ಯಾಪ್ 64 ನಿಂತಿದೆ. 64 2A ಹ್ಯಾಂಡಿಕ್ಯಾಪ್ ಇನ್ನೂ ಕಡಿಮೆ ನಿಂತಿದೆ. SCಗಿನ್ನ ಕಡಿಮೆ ನಿಂತಿದೆ. ಅರ್ಥ ಆಗ್ತಾ ಇದೆಯಾ? ಕ್ಯಾಟಗರಿ 2B 103 ನಿಂತಿದೆ. ಹೇಳಿದ್ದೆ ಕಮ್ಮಿ ನಿಲ್ಲುತ್ತೆ ಅಂತ. 3A 114 ನಿಂತಿದೆ. 113 ಕ್ಯಾಟಗರಿ 3B ನಿಂತಿದೆ. ಅರ್ಥ ಆಗ್ತಾ ಇದೆಯಾ? ಈ ಮಾರ್ಕ್ಸ್ ಏನ್ ಬಂದಿದೆ, ನಿಮ್ಮ ಕ್ಯಾಟಗರಿಗಳನ್ನ ನೋಡ್ಕೋಬೇಕು. ಸಪೋಸ್ ಯಾರಾದ್ರೂ ಜನರಲ್ ಮೆರಿಟ್ ಅದರ್ಸ್ ಇದ್ರೆ, ಪ್ಯೂರ್ ಜನರಲ್ ಮೆರಿಟ್ ಸರ್ ನಮ್ಗೆ ಏನು ಇಲ್ಲ ಅಂದ್ರೆ 132 ಬಂದಿರಬೇಕು ಅಂಡ್ ಎಬೋ ಇದ್ರೂ ನಡೆಯುತ್ತೆ. ಎಬೋ ಇದ್ರೆ ಮುಗೀತು, ಸೆಲೆಕ್ಷನ್ ಆಗಿದ್ದೀರಾ ಅಂತ ಅರ್ಥ. SC ನಲ್ಲಿ ಸರ್ ನಮ್ಗೆ ಅದರ್ಸ್ ಮಾತ್ರ ಇದೀವಿ, ನಮ್ಗೆ SC ನಲ್ಲಿ ಇತರ ಇದೆ, ಬೇರೆ ಯಾವುದು ಇಲ್ಲ ಸರ್ ನನಗೆ ಅಂತ ಯಾರು ಅಂದ್ರೆ 118 ಅಂಡ್ ಎಬೋ ಇದ್ರೆ ನಡೆಯುತ್ತೆ. ಆತರ. ಅರ್ಥ ಆಗ್ತಾ ಇದೆಯಾ? SC ವುಮೆನ್ ಸರ್ ನಾನು ಅಂದ್ರೆ 103 ಇದ್ರೆ ಸಾಕಮ್ಮ. SC ರೂರಲ್ ಇದೆ ಅಂದ್ರೆ 106. ಸರ್ ನಾನು ಜನರಲ್ ಮೆರಿಟ್ ಎಕ್ಸ್ ಸರ್ವಿಸ್ ಮೆನ್ ಅಂದ್ರೆ 102. ಸಿಂಪಲ್ ಆಗಿ ಹೇಳಿದ್ದೀನಿ, ಅರ್ಥ ಆಗೋ ರೀತಿ ಹೇಳಿದ್ದೀನಿ. ಅರ್ಥ ಆಗ್ತಾ ಇದೆಯಾ ಯಾರ್ಯಾರು ಸೆಲೆಕ್ಷನ್ ಆಗಿದ್ದೀರಾ ಅಂತ? ಇನ್ನ ST ನಲ್ಲಿ ಅದರ್ಸ್ ಇದ್ರೆ 110. ST ನಲ್ಲಿ ವುಮೆನ್ ಇದ್ರೆ 83. ಅರ್ಥ 83 ಅಂಡ್ ಎಬೋ ಅಂತ. ST ನಲ್ಲಿ ರೂರಲ್ ಇದ್ರೆ 93 ಅಂತ. ಅರ್ಥ ಆಗ್ತಾ ಇದೆಯಾ? ಈ ತರ ಹೋಗುತ್ತೆ. ಇದಾದ ನಂತರ ನೆಕ್ಸ್ಟ್ ಪ್ರೊಸೀಜರ್ 1:5 ನಲ್ಲಿ ಸೆಲೆಕ್ಷನ್ ಲಿಸ್ಟ್ ಇದ್ಬಿಟ್ಟಿರೋದು. 1:5 ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿರೋದು. ಮನೆಗೆ ಕಾಲ್ ಲೆಟರ್ ಬರುತ್ತೆ. ಮನೆಗೆ ಒಂದು ಇಂಟರ್ವ್ಯೂ ಡೇಟ್ ಫಿಕ್ಸ್ ಮಾಡ್ತಾರೆ. ಯಾವತ್ತೋ ಒಂದಿನ ಇಂಟರ್ವ್ಯೂ ಡೇಟ್ ಇರುತ್ತೆ. ಯಾವತ್ತೋ ಒಂದಿನ ಫಿಕ್ಸ್ ಮಾಡ್ತಾರೆ. ಯಾವುದೋ 1, 2, 3ನೇ ತಾರೀಕು, ಯಾವುದೋ ಒಂದು 3ನೇ ತಾರೀಕು, ಈ ತರ ಯಾವುದೋ ಒಂದು 3 ದಿನನೋ 5 ದಿನನೋ ಫಿಕ್ಸ್ ಮಾಡ್ತಾರೆ. ಯಾವುದೋ ಒಂದು ಡೇಟ್ ಫಿಕ್ಸ್ ಮಾಡ್ಬಿಟ್ಟು ಆ ಡೇಟ್ಗೆ ಎಲ್ಲರೂ ಅಪಿಯರ್ ಆಗಬೇಕು ಅಂತೇಳಿ ಮನೆಗೆ ಕಾಲ್ ಲೆಟರ್ನ ಕಳಿಸ್ತಾರೆ. ಕಾಲ್ ಲೆಟರ್ ಬರುತ್ತೆ. ಆ ಕಾಲ್ ಲೆಟರ್ ತಗೊಂಡು, ಡಾಕ್ಯುಮೆಂಟ್ಸ್ ತಗೊಂಡು, ಅವ್ರು ಹೇಳಿರ್ತಕ್ಕಂಥ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಹೋದ್ರೆ ಇಂಟರ್ವ್ಯೂ ಇರುತ್ತೆ. ಅದು ಪರ್ಟಿಕ್ಯುಲರ್ ದಿನ ಇಂಟರ್ವ್ಯೂ ಇರುತ್ತೆ. ಅಚ್ಚುಕಟ್ಟಾಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ಕೊಂಡ್ಬಂದ್ರೆ ಅದಾದಂತ ಒಂದು ವಿತಿನ್ 1 ವೀಕಲ್ಲಿ ಇದೇ ತರದ ಒಂದು ಲಿಸ್ಟ್ ಬಿಡ್ತಾರೆ. ಲಿಸ್ಟ್ ಅನೌನ್ಸ್ ಆಗುತ್ತೆ. ಸೊ ಅಲ್ಲಿಗೆ ನಿಮ್ದು ಫೈನಲೈಸ್ ಆಗುತ್ತೆ. ಕ್ಲಿಯರ್ ಕಟ್ ಫೈನಲೈಸ್ ಆಗುತ್ತೆ ಯಾರ್ಯಾರು ಸೆಲೆಕ್ಷನ್ ಆಗಿರೋ. 1:1 ಲಿಸ್ಟ್ ಅಂತ ಬಿಡ್ತಾರೆ. 1:1 ಲಿಸ್ಟ್ ಬಿಟ್ಟಾಗ ಯಾರ್ಯಾರು ಸೆಲೆಕ್ಷನ್ ಆಗಿದ್ರೆ, ದಿಸ್ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಇದು. ಸೊ 1:1 ಲಿಸ್ಟ್ ಬಿಟ್ಟಾಗ ಯಾರ್ಯಾರು ಇಂಟರ್ವ್ಯೂ ನಲ್ಲಿ ಸೆಲೆಕ್ಷನ್ ಆಗಿದ್ರೆ ಇಂಟರ್ವ್ಯೂ ಮಾರ್ಕ್ಸ್ ಎಲ್ಲ ಬಿಡ್ತಾರೆ. ಪ್ರತಿಯೊಂದು ಬಿಟ್ಟಾಗ ನಿಮ್ಗೆ ಕ್ಲಾರಿಟಿ ಬಂದ್ಬಿಡುತ್ತೆ. ಅವಾಗ ಗೊತ್ತಾಗುತ್ತೆ ಯಾರ್ಯಾರು ಸೆಲೆಕ್ಷನ್ ಆಗಿದ್ರೆ ಅಂತ. ಇದು ಕೇವಲ ಇಂಟರ್ವ್ಯೂಗೆ ಕರೆದಿರ್ತಕ್ಕಂಥದ್ದು. ಇದೇನಕ್ಕೆ ಕರೆದಿರ್ತಕ್ಕಂಥದ್ದು? ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗಿರ್ತಕ್ಕಂಥದ್ದು. 1:1
ಒಂದು ಕ್ಯಾಟಗರಿ ಒಂದು ವೇಕೆನ್ಸಿಗೆ 5 ಜನಗಳನ್ನ ಇಂಟರ್ವ್ಯೂ ಕರೆದಿರ್ತಕ್ಕಂಥ ಲಿಸ್ಟ್ ಇದು. ಒಂದು ವೇಕೆನ್ಸಿಗೆ 5 ಜನನ ಇಂಟರ್ವ್ಯೂ ಕರೆದಿರ್ತಕ್ಕಂಥ ಲಿಸ್ಟು. ನೆಕ್ಸ್ಟ್ ಬಿಡ್ತಕ್ಕಂಥದ್ದು ನೆಕ್ಸ್ಟ್ ಮುಂದೆ ಬಿಡ್ತಾರೆ, ಇಂಟರ್ವ್ಯೂ ಆದ ನಂತರದಲ್ಲಿ 1:1 ಬಿಡ್ತಾರೆ, ಅದು ಸೆಲೆಕ್ಷನ್ ಲಿಸ್ಟ್ ಆಗುತ್ತೆ. ಇದು ಇಂಟರ್ವ್ಯೂಗೆ ಎಲಿಜಿಬಿಲಿಟಿ ಲಿಸ್ಟ್. ಇದು ಇಂಟರ್ವ್ಯೂಗೆ ಎಲಿಜಿಬಿಲಿಟಿ ಲಿಸ್ಟ್. ಅರ್ಥ ಆಗಿದೆ ಅನ್ಕೊಂತೀನಿ. ದಯವಿಟ್ಟು ಎಲ್ಲರೂ ಚೆಕ್ ಮಾಡ್ಕೊಳ್ಳಿ, ಮೆಸೇಜ್ ಮಾಡಿ. ನಮ್ಮ ಹುಡುಗರು ಸುಮಾರು ಜನ PDF ಮೆಟೀರಿಯಲ್ ತೊಗೊಂಡು ಓದಿದ್ರು. ಯಾರ್ಯಾರು ಇದ್ರಿ ಎಲ್ಲ ಮೆಸೇಜ್ ಮಾಡಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಯಾರ್ಯಾರು ಸೆಲೆಕ್ಷನ್ ಆಗಿರೋ ಮೆಸೇಜ್ ಮಾಡಿ, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.